ವಾಹಿನಿಗೆ ಸ್ವಾಗತ. ಕರ್ನಾಟಕ ಭಾಗದ ಪ್ರಮುಖ ರೈಲು ನಿಲ್ದಾಣಗಳ ಪೈಕಿ ಯಾದಗಿರಿಯೂ ಕೂಡ ಅಧಿಕ ಆದಾಯ ಕೊಡುವ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖ ರೈಲುಗಳು ನಿಲ್ಲದಿರುವುದು ಯಾದಗಿರಿ ಜಿಲ್ಲೆಯ ಘೋರ ಅನ್ಯಾಯವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಮಂಗಳವಾರ ಮಧ್ಯಾಹ್ನ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸ್ಥಗಿತಗೊಳಿಸಲಾಗಿರುವಂತಹ ಕಲಬುರಗಿ, ಗುಂತಕಲ್, ಬಿಜಾಪುರ, ರಾಯಚೂರು ಮಾರ್ಗದ ಪ್ಯಾಸೆಂಜರ್ ರೈಲು ಸಂಚಾರವನ್ನು ಆರಂಭಿಸಬೇಕು. ಇದರಿಂದಾಗಿ ಬಡವರು, ಮಧ್ಯಮ ವರ್ಗದ ಸಾವಿರಾರು ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಿದೆ ಎಂದರು. ಇದಲ್ಲದೆ ರೈಲ್ವೆ ಇಲಾಖೆಗೆ ಅಧಿಕ ಆದಾಯ ಕೊಡುವ ಮೂಲಕ ಹೆಸರಾಗಿರುವ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಕೋಟ್ ಎಕ್ಸ್‌ಪ್ರೆಸ್, ಸೊಲ್ಲಾಪುರ ಗುಂತಕಲ್, ಗೋರಖ್ಪುರ ಎಕ್ಸ್‌ಪ್ರೆಸ್, ರಾಜಧಾನಿ ಎಕ್ಸ್‌ಪ್ರೆಸ್, ಅಹಮದಾಬಾದ್ ಸೂಪರ್ ಫಾಸ್ಟ್, ಸಾಯಿನಗರ ಶಿರಡಿ ಸೂಪರ್ ಫಾಸ್ಟ್, ಸೊಲ್ಲಾಪುರ ಗುಂತಕಲ್ ಸೇರಿ ಇನ್ನಿತರ ರೈಲು ನಿಲುಗಡೆಗೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಗೂ ಯಾದಗಿರಿ ರೈಲ್ವೆ ನಿಲ್ದಾಣಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಎಂದರು. ಈಗಾಗಲೇ ಜಿಲ್ಲಾ ಪ್ರವಾಸದಲ್ಲಿ ಇರುವಂತಹ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರು ಆದ ವಿ ಸೋಮಣ್ಣ ಅವರು ಜಿಲ್ಲೆಯ ರೈಲ್ವೆ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬಗೆಹರಿಸುವ ಕೆಲಸ ಮಾಡಬೇಕು. ನಿಮ್ಮ ಒಂದು ಭೇಟಿ ಕಾಟಾಚಾರಕ್ಕೆ ಸೀಮಿತವಾಗಬಾರದು ಎಂದರು. ಒಂದು ಶತಮಾನದಿಂದಲೇ ನಿರ್ಮಾಣ ಆಗಿರ್ತಕ್ಕಂಥ ಯಾದಗಿರಿ ರೈಲ್ವೆ ನಿಲ್ದಾಣ ಅದು ಇಲ್ಲಿವರೆಗೆ ನಾವು ಸಾಕಷ್ಟು ಏನಂದ್ರೆ ಜಿಲ್ಲಾ ಕೇಂದ್ರ ಆಗಿ 14 ವರ್ಷ ಆಗಿದೆ. 14 ವರ್ಷ ಜಿಲ್ಲಾ ಕೇಂದ್ರ ಆಗಿದೆ. ನಾವು ಸಾಕಷ್ಟು ಬಾರಿ ಹಿಂದಿನ ರೈಲ್ವೆ ಸಚಿವರಿಗಾಗಲಿ, ಪ್ರಧಾನಮಂತ್ರಿಗಾಗಲಿ ಮತ್ತು DRM ವಿಭಾಗ ನಿಯಂತ್ರಣ ಅಧಿಕಾರಿ, ಗುಂತಕಲ್ ವಿಭಾಗ ನಿಯಂತ್ರಣ ಅಧಿಕಾರಿ, ಸೊಲ್ಲಾಪುರ ಇವರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ಇಲ್ಲಿವರೆಗೆ ನಾವು ಪ್ರತಿಭಟನೆ ಮಾಡಿವಿ, ಹೋರಾಟ ಮಾಡಿವಿ, ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಏನಂದ್ರೆ ಇಲ್ಲಿ ನಿಲ್ಲಬೇಕಾದಂಥ ಎಕ್ಸ್‌ಪ್ರೆಸ್ ರೈಲು ಗಾಡಿಗಳು ಇಲ್ಲಿವರೆಗೆ ಇನ್ನೂ ಕೆಲವು ಗಾಡಿಗಳು ನಿಂತಿಲ್ಲ. ನಮಗೆ ಒಂದೇ ಭಾರತ ಮೊನ್ನೆ ಮಾಡಬೇಕಾಗಿದೆ. ಕೆಲವು ರಾಜಕಾರಣಿಗಳು ಏನಂದ್ರೆ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟು ಅದು ಹೋರಾಟ ಮಾಡ್ಕೊಂಡು ಅವೇನೋ ಒತ್ತಡ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಆ ಗಾಡಿಯಿಂದ ಇಲ್ಲಿ ಬಡ ಜನರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ. ಈಗ ನೀವು ಮೊನ್ನೆ ಏನಾಗಿದೆ, ಒಂದೇ ಭಾರತ ಅವತ್ತಿಂದ ಇಲ್ಲಿವರೆಗೆ ಗಾಡಿ ಒಬ್ಬರಿಬ್ಬರು ಹೋಗ್ತಾರೆ. ಗಾಡಿ ಮುಂಜಾನೆ ಒಬ್ಬರಿಬ್ಬರೇ ಹೋಗ್ತಾರೆ, ಒಬ್ಬರಿಬ್ಬರು ಮುಂಜಾನೆ ಹೋಗ್ತಾರೆ, ಸಂಜೆ ಒಂದು 3-4 ಮಂದಿ ಇರ್ತಾರೆ. ಅಷ್ಟು ಬಿಟ್ಟರೆ ಹೆಚ್ಚಿಗಿಲ್ಲ. ಬೇಕಾದ್ರೆ ಕೆಲಸ ನೋಡ್ಬೋದು. ಒಬ್ಬರು ಮುಂಜಾನೆ 5-6 ಒಬ್ಬರು ಇಬ್ಬರು ಹೋಗ್ತಾರೆ, ಇಬ್ಬರೂ ಇಲ್ಲ, ಒಬ್ಬರು ಒಂದೇ ಗಾಡಿ ನಿಂತು ರೇಟ್. ಆಮೇಲೆ ಈ ಗಾಡಿಗಳಿಗೆ ಏನಾಗ್ತದೆ, ಎಕ್ಸ್‌ಪ್ರೆಸ್ ಗಾಡಿಗಳು ಇಂಟರ್ಸಿಟಿ ಪುರದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಬಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರು 4 ಜಿಲ್ಲೆಗೆ ಅನುಕೂಲ ಆಗ್ತಿದೆ. ಆ ಗಾಡಿ ಹೋಗೋತಿ ಬರೋತಿ ಒಂದು ಸೀಟ್ ಇಲ್ಲ, ಅಷ್ಟು ಜನ ಹೋಗ್ತಾರೆ. ಅದು ಬಡವರು ಹೋಗ್ತಾರೆ, ಬಡವರ ಗಾಡಿ ಅಂತ. ಆ ಗಾಡಿ ಬಂದ್ ಮಾಡಿರ್ತಕ್ಕಂಥ ಉದ್ದೇಶ ಯಾಕ? ಎಲ್ಲ ಎಕ್ಸ್‌ಪ್ರೆಸ್ ಚಾಲಾದ್ರೂ ಇಂಟರ್ಸಿಟಿ ಯಾಕೆ ಚಾಲು ಆಗಿದೆ? ಒಂದೇ ಚಾಲು ಮಾಡಿ ಇನ್ನೊಂದು ಆಗಿದೆ. ಭಾಳಷ್ಟು ಜನ ಆಗುತ್ತೆ. ಅದು ಚಾಲು ಮಾಡೋದಂತ ಎಕ್ಸ್‌ಪ್ರೆಸ್ ಹೋಗೋಂಥ ಜನ ರದ್ದಾಗಿ ಅದು ಹೋಗ್ತಾರ. ಈ ಎಕ್ಸ್‌ಪ್ರೆಸ್ ರಿಸರ್ವೇಷನ್ ಹೋಗಿ ರಿಸರ್ವೇಷನ್ ಜನ ತೊಂದರೆ ಆಗುತ್ತೆ. ಪೊಲೀಸ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಅದು ಚಾಲು ಆಗಿದೆ. ನಾವು ಇವತ್ತು ಪ್ರೆಸ್ ಮೀಟ್ ಮಾಡೋದು ನಾಳೆ ಬರ್ತೇವೆ. ಇವತ್ತು ನೈಟ್ ಅಂತ ನಾಳೆ ಬೆಳಿಗ್ಗೆ ಬರ್ತಿರ್ತಕ್ಕಂಥ ರೈಲ್ವೆ ಖಾತೆ ಸಚಿವರು ಸೋಮಣ್ಣ ಸಾಹೇಬ್ ಏನದ ನಮ್ಮ ರಾಜ್ಯದ ಇವರಿರೋದ್ರಿಂದ ಅವರಿಗೆ ನಾಳೆ ಏನದ, ದಯವಿಟ್ಟು ನಿಮ್ಮ ಕಡೆಯಿಂದ ನೀವು ಕೂಡ ಸಾರ್ವಜನಿಕರಿಂದ ತಾವು ಪ್ರಶ್ನೆ ಮಾಡ್ಬೇಕಂತ ನಮಗೇನಾಗುತ್ತೆ, ಇವತ್ತೊಂದು ದಿವಸ ಕಪ್ಪು ಬಾವುಟ ತೋರಿಸ್ಬೇಕಂತ ನಾವು ರೆಡಿ ಮಾಡಿದ್ದೀವಿ. ಅವ್ರ ವಿರುದ್ಧನೇ ಕಪ್ಪು ಬಾವುಟ ತೋರಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ಎಲ್ಲರಿಗೂ ಮನೆ ಕೂಡ ಮತ್ತೆ ಯಾರು ಫೋನ್ ಮಾಡ್ತಾರ, ಇಂಟರ್ನೇಷನರು, ರೈಲ್ವೆದವರು, ಸರ್ ಇದೊಂದು ಸಲ ಕೊಡ್ಬೇಕು, ಎಷ್ಟು ಸಲ ಕೊಡ್ಬೇಕು, ನಮ್ಗೆ ಲೆಟ್ರಿಗೆ ಏನು ಬೇಕಲ್ಲ, ಇಲ್ಲಿ ತರ ಕೊಟ್ಟು ಒಂದು ಲೆಟ್ರಿಗೆ ಇಂಬರ ಬಂದಿಲ್ಲ. ಇಂಬರ ಬರ್ಬೇಕಂದ್ರೆ ನಮ್ಗೆ ಏನಾದ್ರು ಮಾಡಿ ಏನು ಬಂದಿಲ್ಲ. ಹಂಗಾಗಿ ಇವತ್ತೇನಾದ್ರು ಕಪ್ಪು ಬಾವುಟ ತೋರಿಸ್ಬೇಕಂದ್ರೆ ಮತ್ತೆ ಚಿತ್ರದಳದ ರೈಲ್ವೆ ಇಲಾಖೆ ಮತ್ತು ಇಲ್ಲಿ ಸ್ಟೇಟ್ಗಳು ಇನ್ನೊಂದು ಸಲ ಸಮಯ ಕೊಟ್ಟು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಮೇನ್ ಆಗಿ ಪೊಲೀಸ್ ಇಲಾಖೆ ಅನ್ನೋದನ್ನ ಅದೇ ಚರ್ಚೆ ನಾವು ಮಾಡಿದ್ವಿ. ನಾವು ನಾಳೆ ರೈಲ್ವೆ ಹೇಳ್ತಾರ, ರೈಲ್ವೆದಲ್ಲಿ ಪೊಲೀಸ್ ಕಪ್ಪಾಡು ಪೋಸ್ಟ್ ಮಾಡಿದ್ರೆ ನೀವು ಆ ಕಡೆ ಡೆಡ್ ಮಾಡ್ತಾರೆ. ಇವ್ರು ಸ್ಟೇಟ್ ಇಲ್ಲಿ ಮಾಡ್ಬಿಟ್ರೆ ಇಲ್ಲಿ ಮಾಡ್ತಾರೆ. ನಾನು ಏನಾದ್ರು ಮನಸ್ಸನ್ನ ಎಲ್ಲಾದ್ರೂ ಮಾಡ್ತೀನಿ. ನಾನು ಪ್ರಜೆ ನಾಯಕರಲ್ಲಿ ನನ್ನ ಸಲಕಗಳಲ್ಲಿ ನಮ್ಗೆ ಸಾಕಾಗ್ತದೆ, ಮನೆಗೆ ಕೊಟ್ಟು ಮಾಡೋಕ್ಕಾಗಂದ್ರೆ ಮತ್ತೆ ಎಲ್ಲರ ಕರ್ತವ್ಯ ನೀವು ಮಾಡ್ಬಿಟ್ಟು ಇನ್ನೊಂದ್ಸಲ ನೀವು ಸಮಯ ಕೊಡಿಸ್ತೀವಿ. ನಾಳೆ ಬೆಳಿಗ್ಗೆ ಒಂದು 5-10 ನಿಮಿಷ ಸಮಯ ಕೊಟ್ಟು ಬರೀ ಈ ಸಂದರ್ಭದಲ್ಲಿ ಬಾಬು ಖಾನ್, ಜಮಾಲ್ ಬಿಳಹಾರ್, ಶರಣು ನಾರಾಯಣ್ ಪೇಟ್, ಹನುಮಂತ ಅರ್ಕೇರ, ಪ್ರವೀಣ್ ಜಿ, ವೆಂಕಟೇಶ್ ನಾಗಪ್ಪ, ಪೋತೂರು ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.